ನನಗೆ ತುಂಬ ಕೆಲಸ ಅದೇ. ನೀನು ಅದೇನೇನು ಕೆಲಸ ಆಯ್ತೋ ಎಲ್ಲ ನೀನು ಮಾಡಿ ಮುಗಿಸು. ನೋಡ್ಕೊಬಳಿ ಆಫೀಸ್ ಕಡೆ ಬನ್ನಿ ಬೋವ. ಅಪ್ಪಯ್ಯ ಲೈ, ನನ್ನ ಪರ್ಮಿಷನ್ ಇಲ್ಲದೆ ನಮ್ಮ ಮನೆ ಒಳಗೆ ಹೆಂಗ್ಲ ಬರ್ತಾರ ಅವರು? ಲೈ ನಿಂತ್ಕೊಳ್ಳ ಅಲ್ಲಿ. ಯಾವ ಮುಖ ಎತ್ಕೊಂಡು ನಮ್ಮ ಮನೆ ಒಳಗೆ ಬರ್ತಾ ಇದೆಯಾ ನೀನು? ಈ ಮನೆ ಒಳಗೆ ಬರೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಅಯೋಗ್ಯರನ್ನೆಲ್ಲ ಕಟ್ಕೊಂಡು ಈ ಮನೆ ಒಳಗೆ ಬರಬೇಡಾಗಲ್ಲ ನೀನು. ಅಪ್ಪಯ್ಯ ಅವ್ರು ಬಂದಿರೋದು ಸಿಂಚು ನೋಡಕ್ಕೆ. ನೋಡ್ಕೊ ಹೋಗ್ಲಿ ಬಿಡಿಯಪ್ಪಯ್ಯ. ಲೈ ಬಸ್ ಅಮ್ಮಿಕೊಂಡು ನಿಂತ್ಕೊಳ್ಳ ಅಲ್ಲಿ ನೀನು. ಎಲ್ಲದಕ್ಕೂ ಮಧ್ಯ ಅಲ್ಲಾಡ್ಕೊಂಡ್ ಬಂದ್ಬಿಡ್ತಾನೆ, ನಂದೆಲ್ಲಿಟ್ಟಿ ನಂದ ಗೋಪಾಲ ಅಂತ. ಲೈ ಅವನಿಂದ ಎಷ್ಟು ಅವಮಾನ ಪಟ್ಟಿದ್ರಿಂದ ನಿಂಗೆ ಗೊತ್ತಿಲ್ಲಲ್ಲ? ಲೇ ಸಿದ್ದು, ಇರೋದಾದ್ರೆ ನೀನೊಬ್ಬ ಇಲ್ಲಿರು. ಅವಳನ್ನ ಆಚೆ ಹೋಗ ಕೇಳು. ಅದೆಂಗಾಯ್ತದವಾ? ಅವ್ರು ನನ್ನ ಹೆಂಡ್ರು, ಗಂಡ ಇದ್ ಕಡೆ ಹೆಂಡ್ತಿ ಇರ್ಬೇಕಲ್ವಾ? ಅದು ಅಲ್ಲದೆ ನಾವೇನು ಇಲ್ಲೇ ಇದ್ಬಿಡಕ್ ಬಂದಿಲ್ಲ, ಅಕ್ಕನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ, ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ಆದರೆ ಇಂಥ ಸಮಯದಲ್ಲಿ ಹಠ ಸಾಧಿಸೋದು ಒಳ್ಳೇದಲ್ಲ. ನಮಗೆ ಸಿಂಚನನ್ನ ನೋಡಕ್ ಬಿಡಿ. ಓಹೋ, ಏನು ಮೈನಾ ಮಾತಾಡ್ತೀವ? ಹಿಂಗ್ ಮಾತಾಡಿನಯ್ಯ ನನ್ನ ಮಗನ್ಗೆ ಮಂಕ್ ಬುದ್ಧಿ ಎರಚಿ ಬುಟ್ಟಿಗೆ ಹಾಕೊಂಡಿತ್ತು. ಈಗ ಅವನು ನೀನ್ ಸೆರಗ್ ಇಟ್ಕೊಂಡು ಓಡಾಡ್ತಾ ಅವನೇ. ಅವನ ಜೀವನ ಹಾಳು ಮಾಡಿದಾಯ್ತು, ಈಗ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕು ಅಂತಿದ್ದೀರಾ? ಹರೀಶ ನಿನ್ ತಮ್ಮ ತಾನೆ, ಹಂಗಂದ್ಮೇಲೆ ಅವನೇ ತಾನೆ ಇದಕ್ಕೆಲ್ಲ ಕಾರಣ. ಅಕ್ಕ ತಮ್ಮ ಸೇರ್ಕೊಂಡು ಈ ಜವರೇಗೌಡನ ಮಾನ ಮರ್ಯಾದೆನೆಲ್ಲ ಊರಲ್ಲಿ ಹಳದಾಗ್ಬೇಕು ಅಂತಿದ್ದೀರಾ ಹೆಂಗೆ? ಅಪ್ಪಯ್ಯ ನೀವ್ ಯಾವ್ದೋ ವಿಷಯನ ಇನ್ನೇನ್ಕೋ ಮಾತಾಡ್ತಾ ಇದ್ದೀರಿ. ಅವ್ರು ಯಾರ ಮನೇನೂ ಹಾಳು ಮಾಡಿಲ್ಲ ಕಣಪ್ಪಯ್ಯ. ಅವ್ರ ಪಾಡ್ಗೆ ಅವ್ರ ಈ ಮನೆಯಿಂದ ಆಚೆಗೆ ಹೋಗಿ ಎಲ್ಲೋ ಸುಖವಾಗಿ ಸಂಸಾರ ಮಾಡ್ಕೊಂಡು ಬದುಕ್ತಾವ್ರೆ. ಈಗ ಹಳೆದಿನೆಲ್ಲ ಕೆದಕಿ ಯಾಕೆ ಅವ್ರಿಗೆ ಅವಮಾನ ಮಾಡಿರಿ? ಏಯ್, ಮಾನ ಇದ್ರೆ ಅಲ್ವೆಲ್ಲ ಅವಮಾನ ಮಾಡೋದು. ನಾವ್ಯಾರು ಬೇಡ ಅಂತ ಓದೋನು ಈಗ ಯಾವ ಮಕ್ಕ ಎತ್ಕೊಳ್ಳ ನಮ್ಮ ಮನೆ ಒಳಗೆ ಬರ್ತಾನವನು? ನೀವಿಲ್ದೆ ಬದುಕು ತೋರಿಸ್ತೀನಿ ಅಂತ ಬಡ ಆಯ್ಕೆ ಕೊಚ್ಕೊಂಡು ಹೋದ. ಈಗೇನು ಮಾಡಕ್ಕಾಗದೆ ಸೋತ್ ಸುಣ್ಣಾಗಿ ಬಂದಿರಂಗೆ ಕಾಣ್ತಾವನಲ್ಲ. ಅಪ್ಪಾಜಿ, ನಾನು ಸೋತಿಲ್ಲ, ಸೋಲೋದು ಇಲ್ಲ. ಹೇಳ್ತಾ ಇದ್ದೀನಿ ತಾನೆ, ನಾನು ಇಲ್ಲಿಗೆ ಬಂದಿರೋದು ಅಕ್ಕನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಕ್ಕಷ್ಟೇ. ಅಕ್ಕ ಇಂಥ ಸ್ಥಿತಿಲಿ ಇರ್ಬೇಕಾದ್ರೆ ತಮ್ಮನಾಗಿ ಬಂದು ನೋಡದೆ ಹೋದ್ರೆ ಅದು ಹೆಂಗಿರ್ತದೆ ಹೇಳಿ?